ಯಾವ್ದಾಯ್ತಿದು? ಈ ಗೋಧಿ ಹಿಟ್ಟು ಮಾಡೋದ್ಕಿಂತ ಈ ಚೀಲಕ್ಕೆ ಹಾಕುದೇ ಒಂದು. ಯಾವ್ದು ಯಾರ್ಯಾರು ಚೀಲ್ವೋ ಏನೇನ. ನೋಡು ಯಪ್ಪಾ ದೇವ್ರೇ, ಇದು ಎಂತ ಈ ಥರ ಕೊಳಿ ಚೀಲ. ಒಂದು ಸ್ವಲ್ಪ ನೀರಾರು ಹಾಕಿ ತೊಳ್ಕೊಳ್ಳೋದಲ್ಲ ಇದನ್ನ. ಗಲೀಜು. ಎಂಥರ ಮಾಡ್ಕೊಳ್ಳಿ, ನಂಗೆ ಎಂತ ಆಗೋದು. ಅದು ಕೊಟ್ಟಿದ್ದಾರೆ ತುಂಬಿಡುದು ನಾನು. ಪಾಪ ಸರೋಜಕ್ಕಂಗೆ ಎಂಥದೋ ಆರಾಮಿಲ್ಲ ಅಂತ ಕೇಳಿದೆ. ಒಂದು ಫೋನ್ ಮಾಡುವ. ಇದಿರ್ತದೆ ಇದು, ಹಾಗೆ ಮಾಡುವ ಒಂದು ಫೋನ್. ಇವರು ಇಲ್ಲಿ ಚಿಲ್ಲರೆ ಇಲ್ಲ ಅಂತ ನಂಗೆ ಒಂದೇ ಸಬ್ನ ಬೈತಾರಲ್ಲಿ. ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಇದೆ ಚಿಲ್ಲರೆ ಬಾಕ್ಸ ಅಂತ ಎಲ್ಲ ಯಾವುದು ನೆನಪಿರೋದಿಲ್ಲ ಅವರಿಗೆ. ಎಂತ ಥರ ಹೆಂಗಿದಾರೋ ಏನೋ. ಹಲೋ ಸರೋಜಕ್ಕ. ಹಲೋ, ನಾನು ಶೆಟ್ರಂಗಡಿ ವೀಣಕ್ಕ. ಎಂತ ಮಾಡ್ಕೊಂಡ್ರಿ ನೀವು? ಎಂತ ಕತೆ ನಿಮ್ದು? ವೀಣಕ್ಕ, ಏನು ಹೇಳ್ತೀರಾ ನನ್ನ ಕತೆನ? ಅದು ನಾನು ನನ್ನ ಅಕ್ಕನ ಮಗಳ ಮದುವೆಗೆ ಹೋಗಿದ್ದೆ. ಈಗಂತೂ ಎಲ್ಲ ಈ ಮದುಮಕ್ಕಳನ್ನೆಲ್ಲ ಎದುರುಗೊಳ್ಳೋದು ಅಂತ ಎಲ್ಲರೂ ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಾರಲ್ಲ. ನನ್ನೂ ಬಾ ಅಂತ ಒತ್ತಾಯ ಮಾಡಿದ್ರು. ಅಲ್ಲ, ನನಗೆ ಇನ್ನೂ ಅಭ್ಯಾಸ ಇರಲಿಲ್ಲ ಈ ಪಾನ್ಸು ಎಲ್ಲ. ಎಲ್ಲರೂ ಮಾಡ್ತಾ ಇದ್ದಿದ್ದು ನೋಡಿ ನನಗೂ ಬಹಳ ಖುಷಿಯಾಗೋಯ್ತು. ಹೋಗಲೇಬೇಕು ಅಂತ ನಾನು ಹೋಗೇ ಬಿಟ್ಟೆ. ಅದೇನಾಯ್ತು, ಈ ಸುತ್ತಲೂ ವೃತ್ತಾಕಾರದಲ್ಲಿ ನಿಂತುಕೊಂಡು ಡ್ಯಾನ್ಸ್ ಮಾಡ್ತಾರಲ್ಲ, ಹಾಗೆ ಮಾಡ್ತಾ ನನ್ನ ಪಕ್ಕಕ್ಕಿದ್ದು ಒಬ್ಬ ಹುಡುಗಿ ಇಷ್ಟು ಎತ್ತರ ಚಪ್ಪಲಿ ಹಾಕ್ಕೊಂಡಿದ್ಲು. ಅವಳು ಡ್ಯಾನ್ಸ್ ಮಾಡೋ ಅಬ್ಬರದಲ್ಲಿ ಇಲ್ಲಿ ಕಾಲಿಗೆ ತಾಗಿಸ್ಬಿಟ್ಲು. ತಕ್ಷಣಕ್ಕೆ ನನಗೆ ಇಲ್ಲಿ ಒಂದು ರೀತಿ ಇಷ್ಟು ದಪ್ಪ ಉಬ್ಕೊಂಡ್ಬಿಡ್ತು. ಅಯ್ಯೋ, ಅದ್ರ ಮನೆ ಹಾಳಾಗ ಗೊತ್ತಾಗೋದಿಲ್ಲ ಹಾಗಿದ್ರೆ. ಅಯ್ಯೋ ಪಾಪ, ಆ ಹುಡುಗಿಗೆ ಆ ರೀತಿ ಎಲ್ಲ ಹೇಳಬೇಡಿ. ಅವಳು ಬೇಕು ಅಂತ ಮಾಡಿದ್ದಲ್ಲ. ಅವಳಿಗೂ ಆ ಡ್ಯಾನ್ಸಿನ ಒಂದು ಖುಷಿಲಿ ಏನು ಮಾಡಬೇಕು ಅಂತ ಅವಳಿಗೂ ಗೊತ್ತಾಗಲ್ಲ. ಹಾಗಾಗ್ಬಿಡ್ತು ಅದು. ಅಲ್ಲ, ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಇಷ್ಟೆಲ್ಲ ಆಗ್ತದೇನ್ರಿ? ಅಯ್ಯೋ, ಆಗಿದೆಯಲ್ಲ ಈಗ. ನಂಗೂ ಗೊತ್ತಿರಲಿಲ್ಲಪ್ಪ ಒಂದು ಡ್ಯಾನ್ಸಿನಿಂದ ಈ ರೀತಿ ಕಾಲು ಮುರ್ಕೊಂಡ್ ಥರ ಕೂತ್ಕೊಳ್ಳೋದಾಗತ್ತೆ ಅಂತ. ನೀವು ಎಂತ ಮಾಡಬೇಕಿತ್ತು ಗೊತ್ತಾ ಸರೋಜಕ್ಕ? ಇದು ತೆಂಗಿನೆಣ್ಣೆ, ಆಮೇಲೆ ಒಂಚೂರು ನಿಂಬುಳಿ, ಅದು ಎರಡನ್ನೂ ಸರಿಯಾಗಿ ಕಲಸಿ ಅದನ್ನ ನಿಮ್ಗೆ ಎಲ್ಲಿ ನಿಮ್ಗೆ ಹೊಡ್ತ ಇರ್ತದಲ್ರಿ, ಅಲ್ಲಿ ನೀವು ಹಾಕಿ ಗಸ ಅಂತ ಉಜ್ಕೋಬೇಕಿತ್ತು ನೋಡ್ರಿ. ಹಂಗಾಗ್ಬಿಟ್ರೆ ಭಾರಿ ಆರಾಮಾಗ್ತಿತ್ರಿ ಅದು. ಇಲ್ಲ, ನಾನು ಮಾಡಿದ್ದು ಅದೇ ತಪ್ಪು. ಈ ಮನೆ ಮದ್ದನ್ನೆಲ್ಲ ಮಾಡ್ತಾ ಉಳಿದೆ, ಹಾಸ್ಪಿಟ್ಲಿಗೆ ಹೋಗಲೇ ಇಲ್ಲ. ಆಮೇಲೆ ನೀವು ಹೇಳ್ದಾಗೇನೆ ಈ ಎಣ್ಣೆ ಅದು ಇದು ಎಲ್ಲ ತಗೊಂಡು ಸರಿಯಾಗಿ ಉಜ್ಜಿಬಿಟ್ಟೆ. ಆ ರೀತಿ ಎಲ್ಲ ಮಾಡಬಾರ್ದಂತೆ. ನನಗೂ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ಓ ಹೌದು, ಹಂಗೆ ಮಾಡಬಾರ್ದಂತೆ. ಅಲ್ಲ, ನೀವು ಒಂದು ಮಿಸ್ಟೇಕ್ ಮಾಡಿದ್ರಿ ನೋಡಿ. ಎಂತ ಮಾಡಬೇಕಿತ್ತು ಗೊತ್ತೇನ್ರಿ? ಈ ನಮ್ಮ ಇವರಿದಾರಲ್ರಿ, ಗುಂಡು ಡಾಕ್ಟ್ರು ಕೊನೆ ಬೀದಿ, ಅವ್ರ ಹತ್ರ ಹೋಗ್ಬಿಡ್ಬೇಕಿತ್ತು ನೀವು. ಅವರು ಮೂಳೆ ತಜ್ಞರೆಲ್ಲ ಅಲ್ಲ. ಇಲ್ಲ, ಅದೆಲ್ಲ ಇಲ್ರಿ ಅವರಿಗೆ. ಪಾಪ ಕಣ್ಣು, ಕಿವಿ, ಮೂಗು, ಮೂಳೆ ಯಾವ್ದಾರು ನೋಡ್ತಾರ್ರಿ ಅವ್ರು ಬಹಳ ಹುಷಾರಿ, ಎಲ್ಲದೂ ಗೊತ್ತುಂಟ್ರಿ ಅವರಿಗೆ. ಮೊನ್ನೆ ಈಗೊಂದು ತಿಂಗಳಿಂದ ಎಂತಾಯ್ತು ಗೊತ್ತದೇನ್ರಿ? ನಮ್ಮ ಶೆಟ್ರು ಅವರಿಗೆ ಕಾಲು ಮುರ್ಕೊಂಡು ಬಿದ್ದರು. ಹಂಗೆ ಹೋಗ್ತಾ ಕುಣ್ತಾ ಹೋದ್ರಿ. ನಾನು ಮುಗಿತೀನಿ ಶೆಟ್ರ ಕತೆ ಅಂತ ಅಂದ್ಕೊಂಡೆ. ಬರ್ಬೇಕಿದ್ರೆ ಹಾರ್ಕೊಂಡು ಬಂದ್ರಿ. ಅಷ್ಟು ಒಳ್ಳೆ ಡಾಕ್ಟ್ರು ಅವರು. ಒಳ್ಳೆ ಡಾಕ್ಟ್ರು ಮಾತ್ರ. ಎಷ್ಟು ಬೇಗ ಹುಷಾರಿ ಮಾಡ್ತಾರೆ ಅಂದರೆ ಭಾಳ ಒಳ್ಳೆ ಡಾಕ್ಟ್ರ್ ರೀ. ನಮ್ಮ ಮನೆಯವ್ರಿಗೆ ಒಂದು ಶೆಟ್ರಿಗೆ ಒಂದು ಇಂಜೆಕ್ಷನ್ನು, ಆಮೇಲೆ ಒಂದು ಇಷ್ಟು ಮಾತ್ರೆ ಕೊಟ್ಟರು ನೋಡ್ರಿ. ಭಾಳ ಬೇಗ ಹುಷಾರಾದ್ರು. ಮರುದಿವಸ ಅಂಗಡಿ ನೋಡ್ರಿ. ನೀವು ಅಲ್ಲೇ ಹೋಗ್ಬೇಕಿತ್ತು ವೀಣಕ್ಕ. ಆ ರೀತಿ ಈ ನೋವಿನ ಮಾತ್ರೆ, ಆಮೇಲೆ ಇಂಜೆಕ್ಷನ್ನು, ಇದನ್ನೆಲ್ಲ ನಾವು ತಗೋಬಾರ್ದು. ಅದೆಲ್ಲ ತಗೋಬಾರ್ದು. ಹಾಂ
ಓ, ಇದು ಗೊತ್ತಿಲ್ಲ ನೋಡ್ರಿ ನನಗೆ. ನಮ್ಮ ದೇಹಕ್ಕೆ ಒಳ್ಳೇದಲ್ಲ. ಈ ಬೇಗ ಬೇಗ ಎಲ್ಲ ನೋವೆಲ್ಲ ಕಡಿಮೆ ಆಗತ್ತಲ್ವಾ, ಆ ರೀತಿ ಮಾರ್ಗಗಳನ್ನೆಲ್ಲ ನಾವು ಅನುಸರಿಸಲೇಬಾರ್ದು. ಆಮೇಲೆ ನೀವು ಇವರು ಮೂಳೆ ತಜ್ಞರ ಹತ್ರ ಹೋದ್ರಿ? ನಾನು ಮೂಳೆ ತಜ್ಞರ ಹತ್ರನೇ ಆಸ್ಪತ್ರೆಗೆ ಹೋದೆ. ಮೂಳಿ ಅಲ್ಲ ನಿಮ್ಮದು ಆಗಿರೋದು? ಅಯ್ಯೋ, ಆ ಮೂಳಿ ಅಂತೂ ಭಾರಿ ಕಷ್ಟನ್ರಿ. ಅದು ಮೂಳಿ ಪುಡಿ ಪುಡಿ ಆಗ್ಬಿಡ್ತದೆ. ಅದು ನಮ್ಮ ಚಿಕ್ಕಮ್ಮನ ಮಗಳಿಗೂ ಹಿಂಗೆ ಆಗಿರ್ತದು ಮೂಳಿ. ನನಗೆ ಮೂಳೆಗೇನು ಪೆಟ್ಟು ಬಿದ್ದಿರಲಿಲ್ಲ. ಮೂಳೆ ಅಲ್ಲ ನಿಮಗೆ? ಹಾಂ, ಅಲ್ಲ ಅಲ್ಲ, ಮಾಂಸಖಂಡ. ಹಾಂ, ಗೊತ್ತಾಗೋದು ಬಿಡಿ. ನಮ್ಮ ದೊಡ್ಡಪ್ಪನ ಮಳೆ ಆಗಿತ್ತು ರೀ ಅದು. ಅದು ಇದು ಮಸ್ಕಲ್ಲು. ಹಾಂ, ಅದೇ ಮಜಲ್ಲು. ಅದು ಭಾರಿ ನೋವ್ರಿ. ಅದು ಅಲ್ಲ, ಜೀವನೇ ತಿಂತದ್ರಿ ಅದು. ಅಬ್ಬಾ, ಅದು ಭಾಳ ನೋವು. ಈ ಮಾಂಸಖಂಡಕ್ಕೆ ಬಿದ್ದಿರೋ ಏಟು ನನಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗಿದೆಯಂತೆ. ಇನ್ನೂ ಭಾಳ ಜಾಸ್ತಿ ಪ್ರಮಾಣದಲ್ಲೆಲ್ಲ ಆಗಿದ್ದಿದ್ರೆ ಹಾರ್ಟ್ಗೆ ತುಂಬ ಪ್ರಾಬ್ಲಮ್ ಅಂತೆ ಅದು. ಹಾಂ, ಬಾ ದೇವ್ರೇ, ನೋಡ್ರಿ ಆ ವೆಂಕಟರಮಣ ದಯದಿಂದ ನಿಮ್ಗೊಂದು ಹಾಗಾಗಿಲ್ಲ ನೋಡ್ರಿ. ಒಳ್ಳೇದಾಯ್ತು ನೋಡ್ರಿ. ಹಾಂ, ನೋಡ್ರಿ ದೇಹ ಎಲ್ಲ ಎಂತ ಇದಲ್ಲ, ವಿಚಿತ್ರ ಅಲ್ಲ ದೇಹ. ನೋಡ್ರಿ ಈಗ ನಮ್ದು ಇದು ಹಾರ್ಟ್ ಇರೋದು ತಲೆ ಹತ್ರ, ಇದು ನಿಮ್ಗಾಗಿರೋದು ಕಾಲಿಗೆ. ಅಲ್ಲ, ಒಂದಕ್ಕೊಂದು ಎಂತ ಜಾಯಿಂಟ್ ರೀ ಅದು. ಹಾರ್ಟು ತಲೆ ಹತ್ರ ಎಲ್ಲ ಇಲ್ಲ, ಆದರೆ ನಮ್ಮ ದೇಹದಲ್ಲಿ ಒಂದಕ್ಕೊಂದು ಲಿಂಕ್ ಇರೋದಂತೂ ಹೌದು. ವೀಣಾ, ಏ ವೀಣಾ, ಎತ್ತದ್ ನಿಮ್ದು? ಇಲ್ಲ, ನಾನು ಗೋಧಿ ಹಿಟ್ಟೆಲ್ಲ ಹಾಕ್ತಿದ್ದೆ ಚೀಲಕ್ಕೆ. ಹಾಕ್ಬೇಕಾ ಬೇಡ ನಾನು? ಹಾಂ, ಎಂತ ಯಾವಾಗಲೂ ನಿಮ್ಮ ಕಣ್ಣೆದುರಿಗೆ ಕಾಣ್ತೇನೆ ನಾನು ಕೆಲಸ ಮಾಡ್ತಾ ಇರೋದಾ? ಹಾಂ, ಸಿ ಎಂತ ಥರ. ಹಾಂ, ಹೇಳ್ರಿ ಹೇಳ್ರಿ. ಅಯ್ಯೋ ಪಾಪ, ನೀವೇನೋ ಬಹಳ ಬ್ಯುಸಿ ಇದ್ದೀರಿ ಅಂತ ಅನಿಸುತ್ತೆ. ಒಂದು ಕೆಲಸ ಮಾಡಿ, ನಿಮಗೆ ಬಿಡುವಾದಾಗ ನೀವೇ ಮಾಡಿ, ಇಲ್ಲಾಂದರೆ ನಾನೇ ಫೋನ್ ಮಾಡ್ತೀನಿ ಬಿಡಿ. ಅಯ್ಯೋ, ಎಂತ ಬೀಜಿ ಗೀಜಿ ಎಂತ ಇಲ್ರಿ ಬಿಡಕ್ಕ, ನಮ್ದು ಮುಗಿಯೋದಲ್ಲ ಬಿಡಿ. ನೀವು ಆಮೇಲೆಲ್ಲ ಮಾಡ್ತೇನ್ರಿ? ಇಲ್ಲ, ನಮ್ದು ಫೋನ್ ಕಿವಿಗೆ ಹಿಡಿಕೆ ಆಗೋದಿಲ್ಲ ನಮಗೆ, ಅಷ್ಟು ಕೆಲಸ. ನಮ್ಮ ಶೆಟ್ರ ಹಾಗೆ, ಅವರಿಗೆ ಕೆಲಸ ಮಾಡಿದಷ್ಟು ಸಾಕಾಗೋದೆ, ಕೆಲಸ ಮಾಡೋದೆ ನಾವು. ಅಲ್ಲ, ಈಗ ಮತ್ತೆ ಹೆಂಗೆ ನಿಮ್ಗೆ ಊಟ ತಿಂಡಿ ಎಲ್ಲ ಯಾರು ಮಾಡ್ತರು? ಈಗ ನನ್ನ ತಂಗಿ ಬಂದಿದ್ದಾಳೆ ಪಾಪ, ಅವಳೇ ಎಲ್ಲ ಮಾಡ್ತಾ ಇದ್ದಾಳೆ. ನಾನು ಹೀಗೆ ಕೂತಲ್ಲೇ. ಒಳ್ಳೇದಾಯ್ತು ನೋಡ್ರಿ. ಅಲ್ಲ, ಅದಕ್ಕೆ ಹೇಳೋದು ನೋಡ್ರಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇರಬೇಕು ಅಂತ. ಬಂದು ಮಾಡ್ತಾರೆ ಪಾಪ. ಅಲ್ಲ, ಹಾಂ, ಹೌದು, ಅದು ಮಾತ್ರ ನಿಜ. ಒಡ ಹುಟ್ಟಿದವರು ಇದ್ದರೆ ಅದೇನೋ ಒಂದು ನಮಗೆ ದೇವ್ರು ಕೊಟ್ಟಿರೋ ವರ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಿಮ್ಮಂಥ ಆತ್ಮೀಯರು ಕೂಡ ಅಷ್ಟೇ ಮುಖ್ಯ ವೀಣಕ್ಕ. ನಾನು ಹೇಗಿದ್ದೀನಿ ಅಂತ ನೀವು ವಿಚಾರಿಸ್ತಾ ಇದ್ದೀರಲ್ವಾ, ತುಂಬ ಥ್ಯಾಂಕ್ಸ್. ಎಂತ ಥ್ಯಾಂಕ್ಸ್ ಎಲ್ಲ ಹೇಳ್ತೀರಿ ನೀವು? ಹಾಂ, ಎಂತ ಈ ಥ್ಯಾಂಕ್ಸ್ ಎಲ್ಲ ಬೇಕನ್ರಿ ನಮ್ಗಲ್ಲ? ನಾವೆಲ್ಲ ಎಷ್ಟು ವರ್ಷ ಒಡನಾಟ, ಏನು ಕತೆ ಎಲ್ಲ ಚೆನ್ನಾಗಿರ್ಬೇಕ್ರಿ ಅಷ್ಟೇ. ನೋಡ್ರಿ, ನೀವು 15 ದಿನ ಮತ್ತೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಹಾಂ, ಇಲ್ಲಪ್ಪ, ನನಗೆ ಕೆಲಸ ಮಾಡ್ತೀನಿ ಅಂದರೂ ಆಗಲ್ಲ, ಹೇಳಕ್ಕೆ ಆಗಲ್ವಲ್ಲ. ಮಲಗದಲ್ಲೇ ಇರ್ರಿ ನೀವು, ಎಲ್ಲ ಆರಾಮ್ ಮಾಡ್ಕೊಳ್ರಿ. ನಮ್ಮ ಆರೋಗ್ಯಕ್ಕಿಂತ ಜಾಸ್ತಿ ಯಾವುದು ಅಲ್ಲ, ಆರೋಗ್ಯವಾಗಿರ್ಬೇಕ್ರಿ ನೀವು. ಡಾಕ್ಟ್ರ್ ಏನು ಹೇಳಿದ್ದಾರೆ ಅದನ್ನೇ ಮಾಡ್ರಿ. ಹಾಂ, ಆಯಿತು ವೀಣಕ್ಕ, ಆಯ್ತು. ಬರೀ ನನ್ನ ಕತೆ ಕೇಳೋದೇ ಆಯಿತು. ನೀವೇನು ಮಾಡ್ತಾ ಇದ್ದೀರಾ? ಅಯ್ಯೋ, ನಂದು ಕೆಲಸ ಈಗ ಇದು ರೀ, ಎಲ್ಲ ಗೋಧಿ ಹಿಟ್ಟು ಮಾಡಿಸೋದು ಎಲ್ಲ. ಈಗ ಅದೆಂಥದ್ದು ಅಕ್ಕಿಲೆಲ್ಲ ಕಾರ್ಬನ್ ಅಂತಲ್ರಿ, ಅದಕ್ಕೆ ಯಾರೂ ಅನ್ನ ಎಲ್ಲ ಉಣೋದಿಲ್ಲ ಅಂತೀಗ ರಾತ್ರಿ, ಎಲ್ಲ ರೊಟ್ಟಿ ಚಪಾತಿ ಅಂತೆ. ಹಾಗಾಗಿ ಎಲ್ಲ ನಮ್ಮ ಅಂಗಡೀಲಿ ಎಲ್ಲ ಗೋಧಿ ಹಿಟ್ಟು ಮಾಡಿಸೋದು ತಗೊಂಡೋಗೋದು ಅಷ್ಟೇ. ಹಾಂ, ಅಲ್ಲ ಸರೋಜಕ್ಕ, ಎಂಥದ್ರಿ ಇದು? ಎಂತ ಈಗ ಅಕ್ಕಿ ಅನ್ನ ತಿಂದ್ರಿ ಅಂಥದ್ದು, ರೊಟ್ಟಿ ತಿಂದ್ರಿ ಅಂಥದ್ರಿ, ಎಲ್ಲ ಒಂದೇ ಅಲ್ಲ. ಅಲ್ಲ, ನಮಗೆ ಎಂತ ಆಗೋದಿ ಅಂತಿಲ್ಲ, ನಮಗೆ ಎಂತ ಈ ಹಿಟ್ಟು ಮಾಡಿಸ್ದಂಗೂ ನಮಗೆ ಒಳ್ಳೇದೇ, ಅದಕ್ಕಲ್ಲ. ಅಲ್ಲ, ಜನ ಮಳ್ಳ ಜಾತ್ರೆ ಮಳ್ಳ ಅಂತ ಅಲ್ಲ, ಅದು ಹಾಗಲ್ಲ. ಈ ಅಕ್ಕಿಲೆಲ್ಲ ಕಾರ್ಬೋಹೈಡ್ರೇಟ್ ಇರುತ್ತಲ್ವಾ, ಹಾಗಾಗಿ ಅದನ್ನೇ ಯಾವಾಗಲೂ ತಿಂತಾ ಇರೋದೆಲ್ಲ ಬೇಡ. ಅದು ಅಲ್ಲದೆ ಮತ್ತೆ ರಾತ್ರಿ ಹೊತ್ತು ಈ ರೊಟ್ಟಿ ಚಪಾತಿ ಎಲ್ಲ ತಿಂದರೆ ನಾವು ಅನ್ನ ಊಟ ಮಾಡಿದಷ್ಟು ಮಾಡಲ್ವಲ್ಲ,
ಹಾಗಾಗಿ ಹೊಟ್ಟೆನೂ ಭಾರ ಆಗಲ್ಲ ಅಂತ ಈಗೆಲ್ಲ ಜನರು ಯೋಚನೆ ಮಾಡ್ತಾರೆ. ಹಾ, ಎಂತ ಭಾರ ಅನ್ರಿ, ನಿಮ್ಮನೆ ಪಕ್ಕ ಇವ್ರಿದಾರಲ್ರಿ ರಮೇಶ್ ಅಣ್ಣ, ಅವ್ರು ನೋಡ್ರಿ ರಾತ್ರಿ 8-10 ರೊಟ್ಟಿ ತಿಂತಾರಂತೆ. ಅದೇಂತದ್ರಿ ಅದು ಹಂಗೆಲ್ಲ ತಿನ್ಕೊಂಡು ಎಂತ ಪ್ರಯೋಜನ? ಹಾಗೆಲ್ಲ ತಿಂದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕಿಂತ ಅನ್ನ ಊಟ ಮಾಡೋದೇ ಒಳ್ಳೇದು. ಏನಪ್ಪ, ನಮ್ಗೆ ಗೊತ್ತಾಗೋದಿಲ್ಲ ಬಿಡ್ರಿ, ಅವೆಲ್ಲ ಗೊತ್ತಾಗಲ್ರಿ ನಮ್ಗೆ. ಎಂತಾರ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ನಮ್ಗೆ ಎಂತ ಗೊತ್ತದ ಅಲ್ಲ. ಅವ್ರು ಹಿಟ್ಟು ಮಾಡ್ಲಿಕ್ಕೆ ಹೇಳಿರ್ತಾರೆ, ನಾವು ಹಿಟ್ಟು ಹಾಕೊಡುದು ಅವ್ರಿಗೆ ಅಷ್ಟೇ. ಅಯ್ಯೋ, ಈ ಚೀಲಕ್ಕೆ ಹಾಕುದಾರಾಗಳೇನ್ರಿ, ಚೀಲ ಚೂರು ಹೆಚ್ಚು ಕಮ್ಮಿ ಆದ್ರೆ ಗಲಾಟೆ ಮಾಡ್ತಾರ ಜನ. ಎಂತ ಯಾವ ನಮೂನಿ ಜನ ಇರ್ತರು, ಎಲ್ಲ ನಿಮ್ ತರ ಇರ್ತರು ಮಾಡಿದಿರಿ ನೀವು ಸರೋಜಕ್ಕ. ಎಂತ ಗಲಾಟಿ. ಅದಕ್ಕೆ ರಿಕ್ಸೆ ಬೇಡ ಅಂತೇಳಿ ನಾನೇ ಎಲ್ಲ ಚೀಲ ನೋಡಿ ನೋಡಿ ಹಾಕ್ತೇನ್ರಿ, ಸುಮ್ನೆ ರಗಳಿ. ಏ ವೀಣಾ, ಎಲ್ಲೋದ್ಯೆ? ಅಲ್ಲ, ಎಂತದ್ ನಿಮ್ದು ಈಗ? ನಾನೇನು ನಿಮ್ಮ ಅಂಗಡಿ ಎಲ್ಲ ನೋಡ್ಕಂತೆ ನಾನೇನು ಹರಕೆ ಹೊತ್ತಿದ್ನ ನಾನು? ಬಹಳ ಆಯ್ತು ನಿಮ್ದು. ಮದುವೆ ಮಾಡ್ಕೋಬೇಕಿದ್ರೆ ವರದಕ್ಷಿಣೆ ತಗೊಬಂದ್ರಿ, ಆಮೇಲೆ ಈಗ ದುಡ್ಸಿ ನನ್ನ ಸಾಯಿಸ್ತ್ರಿ. ಬರೀ ದುಡಿಮೆ ಮಾಡೋದಾಯ್ತು ನಂಗೆ ಕೆಲಸ. ಅಲ್ಲ, ನನಗೆ ಏನು ಯಾರು ಬೇಕಾದವರು ಮಾಡಿದವರು ಇಲ್ಲ. ನಾನು ಅವ್ರಿಗೆ ಅಂತ ಒಂದು ಫೋನ್ಗೇನು ಮಾಡೋದು ಬೇಡ, ಬರೋದಿಲ್ಲ ನಾನೀಗ. ನಾನು ಅವ್ರಿಗೆ ಫೋನ್ ಮಾಡೇ ಬರೋದು. ಎಂತಾರ ಮಾಡ್ರಿ ನೀವು, ಒಂದು ಹಾರ ಮಾಡಿಸ್ಕೊಡಿ ಅಂತ ಹೇಳಿ ಎಷ್ಟು ವರ್ಷ ಆಯ್ತು ನಾನು. ಆಗ್ಲಿಲ್ಲ ನಿಮ್ಮ ಕೈಯಲ್ಲಿ. ಈಗ ಬೇಡ ನಂಗೇನು ಹಾರ ಎಂತ ಬೇಡ, ಈಗ ಮಾಡಿಸಿ ಅಂತ ನಾನು ಸೊಸೆ ಕೈಗೆ ಕೊಡೋದನ್ನ ಬೇಡ ನಂಗೆ. ಈಗ ಹಾರನ ಬೇಡ, ಎಂತವೂ ಬೇಡ ನಂಗೆ. ಸುಮ್ಮನೆ ಹೇಳಿರಿ, ನಾನು ಕೈ ಬಿಡ್ರಿ, ನಾನು ಬರೋದಿಲ್ಲ ಈಗ. ನಾನು ಬೇಗ ಹಲೋ ಪಾಪ, ನಿಮ್ಗೇನೋ ಬಹಳ ಕೆಲಸ ಇದೆ ಅಂತ ಅನ್ಸುತ್ತೆ. ಅಯ್ಯೋ ಸರೋಜಕ್ಕ, ನಮ್ ಬಿಡ್ರಿ, ಇರೋದೇ ಅದು. ಜೀವ ಇರೋ ತನಕ ಇದು ಮುಗಿಯೋದಲ್ಲ, ಇದು ಇರೋದೇ ಇದು. ಹೇಳ್ರಿ, ಇರೋದೇ ಎಲ್ಲ ಸಂಸಾರದಲ್ಲೂ. ನೋಡ್ರಿ, ನೀವು ಗಟ್ಟಿ ಆಗಿರ್ರಿ, ಏನೂ ಆಗೋದಿಲ್ಲ ನಿಮ್ಗೆ. ಆಸ್ಪತ್ರೆಗೆಲ್ಲ ಹೋಗಿ ಬಂದಿದ್ದೀರಲ್ರಿ, ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀರಿ. ಆರಾಮಿರ್ರಿ. ಒಂದು 15 ದಿನ ಈಗ ರೆಸ್ಟ್ ಮಾಡಕ್ ನಿಮ್ಗೊಂದು ಸಮಯ ಸಿಕ್ತು ಅಂತ ಅನ್ಕೊಂಬಿಡ್ರಿ. ಅನ್ಕೊಂಡು ಆರಾಮಾಗಿರ್ರಿ, ಬೇಜಾರು ಮಾಡ್ಕೋಬೇಡ್ರಿ. ನೀವು 4 ಸಮಾಧಾನ ಮಾತು ಹೇಳಿದ್ರಲ್ವಾ, ಈಗ ನನಗೆ ಅರ್ಧ ನೋವು ಕಡಿಮೆ ಆಗೋಯ್ತು ನೋಡಿ. ಆಯ್ತು, ಆಮೇಲೆ ಇನ್ನೊಂದಿನ ನಾನು ನಿಮ್ಗೆ ಫೋನ್ ಮಾಡ್ತೇನೆ. ಆಯ್ತು, ಇಡ್ಲಿ? ಆಯ್ತು. ಸರಿ ಆಯ್ತು, ಇಡ್ಲಾ? ಆಯ್ತು. ಪಾಪ ಒಳ್ಳೆ ಹೆಂಗ್ಸು, ದೇವ್ರೆ ಅವ್ರಿಗೊಂದು ಬೇಗ ಕಡಿಮೆ ಮಾಡಪ್ಪ. ನಮ್ಮ ಕೆಲಸ ನಾವು ಶುರು ಮಾಡು, ಮತ್ತೆ ಕೂಗ್ತಾರೆ ವೀಣಾ ಮುಗಿದಲ್ಲಿದು. ನಮಗೆ ಮನಸ್ಸಿಗೆ ನೋವಾದಾಗ, ಈ ರೀತಿ ಹುಷಾರ್ ತಪ್ಪಿ ಮಲಗಿದಾಗ ಯಾರೋ 3ನೇ ವ್ಯಕ್ತಿಗಳು ತಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಬಗ್ಗೆ ವಿಚಾರಿಸ್ತಾರಲ್ವ, ಅದನ್ನು ನೋಡಿದರೆ ಅದೆಷ್ಟೋ ಖುಷಿಯಾಗುತ್ತೆ. ಅಂಥ ಜನರನ್ನ ನಾವು ನಮ್ಮ ಸುತ್ತಮುತ್ತ ಇಟ್ಕೊಂಡಿದ್ದೀವಿ ಅಂತಂದರೆ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ಯಾವುದೂ ಇಲ್ಲ.